ದೆಹಲಿ ಸ್ಫೋಟದಲ್ಲಿ 13 ಜನರನ್ನು ಬಲಿ ಪಡೆದಂತಹ ಪ್ರಕರಣ ಮತ್ತು ಮತ್ತಷ್ಟು ಸ್ಫೋಟಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದಂತಹ ಶಂಕಿತ ವೈಟ್ ಕಾಲರ್ ಉಗ್ರರನ್ನು ಎನ್ಐಎ ಬಂಧಿಸಿದೆ. ಬಂಧನದಲ್ಲಿರುವಂತಹ ಉಗ್ರರ ವಿಚಾರಣೆಯ ವೇಳೆ ಇನ್ನೂ 300 ಕೆಜಿಯಷ್ಟು ಜೀವಂತ ಸ್ಫೋಟಕಗಳನ್ನು ಬಚ್ಚಿಟ್ಟಿರುವ ವಿಷಯ ಬೆಳಕಿಗೆ ಬಂದಿದೆ. ಈಗ ಎನ್ಐಎ ಅಧಿಕಾರಿಗಳು ಆ 300 ಕೆಜಿ ಸ್ಫೋಟಕ ಎಲ್ಲಿದೆ ಅನ್ನೋದರ ಬಗ್ಗೆ ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ದೆಹಲಿ ಬಾಂಬ್ ಸ್ಫೋಟದಲ್ಲಿ 12 ಅಮಾಯಕ ನಾಗರಿಕರ ಸಾವನ್ನ ಯಾರೂ ಅರಗಿಸಿಕೊಳ್ಳೋಕ್ಕಾಗ್ತಿಲ್ಲ. ಆಸ್ಪತ್ರೆಯಲ್ಲಿ ಈಗಲೂ 20 ಜನ ಚಿಕಿತ್ಸೆ ಪಡೆಯುತ್ತಿದ್ದು 5 ಜನರ ಸ್ಥಿತಿ ಹೇಳೋಕ್ಕಾಗ್ತಿಲ್ಲ. ನವೆಂಬರ್ 10ರಂದು ಸಂಜೆ 6:51 ಸಂಭವಿಸಿದ ಆ ಭೀಕರ ಸ್ಫೋಟದ ಸಿಸಿಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ರೆ ಈಗಲೂ ದೆಹಲಿ ಜನರಿಗೆ ಯಾವಾಗ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ಇದಕ್ಕೆ ಕಾರಣ ಎನ್ಐಎ ತನಿಖೆ ವೇಳೆ ಗೊತ್ತಾದ ಇನ್ನೂ 300 ಕೆಜಿಯಷ್ಟು ಜೀವಂತ ಸ್ಫೋಟಕಗಳನ್ನು ಉಗ್ರರು ದೆಹಲಿ ಸುತ್ತಮುತ್ತ ಅಡಗಿಸಿಟ್ಟಿದ್ದಾರೆ ಅನ್ನೋ ಸತ್ಯ. ಬಂಧಿತ ವೈಟ್ ಕಾಲರ್ ಟೆರರಿಸ್ಟ್ಗಳ ವಿಚಾರಣೆಯಲ್ಲಿ ಈ ಸ್ಫೋಟಕ ರಹಸ್ಯ ಹೊರಬಂದಿದೆ. ಆದ್ರೆ ಎಲ್ಲಿದೆ ಅನ್ನೋದಕ್ಕೆ ಬಂಧಿತ ಟೆರರ್ ಡಾಕ್ಟರ್ಗಳ ಹತ್ತಿರನೂ ಉತ್ತರ ಸಿಕ್ಕಿಲ್ಲ. ದೆಹಲಿ, ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಸ್ಫೋಟಕ್ಕೆ ಉಗ್ರರು ಸಂಚು ರೂಪಿಸಿದ್ರು. 3 ರಾಜ್ಯಗಳಲ್ಲಿ ಒಟ್ಟು 32 ಕಡೆ ಬ್ಲಾಸ್ಟ್ಗೆ 3500 ಕೆಜಿಗೂ ಹೆಚ್ಚು ಸ್ಫೋಟಕ ಸಂಗ್ರಹಿಸಿದ್ರಂತೆ. ಒಟ್ಟು 32 ಕಡೆ 32 ಕಾರುಗಳಲ್ಲಿ ಸ್ಫೋಟಕ ಇಟ್ಟು ಬ್ಲಾಸ್ಟ್ ಮಾಡಲು ಉಗ್ರರು ಸಿದ್ಧತೆ ಮಾಡಿಕೊಂಡಿದ್ರಂತೆ. ಇದಕ್ಕಾಗಿಯೇ ಈಗಾಗಲೇ 4 ಕಾರುಗಳನ್ನು ಉಗ್ರರು ಖರೀದಿಸಿದ್ರು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಇದರಲ್ಲಿ ಬಿಳಿ ಬಣ್ಣದ i20 ಕಾರು ದೆಹಲಿಯಲ್ಲಿ ಸ್ಫೋಟವಾಗಿದೆ. ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರನ್ನ ಇವತ್ತು ಹರಿಯಾಣದಲ್ಲಿ ಸೀಸ್ ಮಾಡಲಾಗಿದೆ. 3ನೇಯದ್ದು ಸಿಲ್ವರ್ ಬಣ್ಣದ ಬ್ರೆಜಾ ಕಾರ್ ಅಂತ ಗೊತ್ತಾಗಿದ್ದು ಅದಕ್ಕಾಗಿ ಹುಡುಕಾಟನೂ ನಡೆಯುತ್ತಿದೆ. ಇನ್ನು 4ನೇ ಕಾರು ಸ್ಫೋಟದಲ್ಲಿ ಸತ್ತ ಉಮರ್ ಬೇರೆಲ್ಲೋ ಪಾರ್ಕಿಂಗ್ ಮಾಡಿರುವ ಬಗ್ಗೆ ಅನುಮಾನ ಬಲವಾಗಿದೆ. ಈಗಾಗಲೇ 3500 ಕೆಜಿಯಲ್ಲಿ 2900 ಕೆಜಿ ಸ್ಫೋಟಕವನ್ನ ಎನ್ಐಎ ಮತ್ತು ಎಟಿಎಸ್ನವರು ದಾಳಿ ಮಾಡಿ ಸೀಸ್ ಮಾಡಿದ್ರು. ದೆಹಲಿಯಲ್ಲಿ 300 ಕೆಜಿಯಷ್ಟು ಸ್ಫೋಟಕವಿದ್ದ ಕಾರ್ ಬ್ಲಾಸ್ಟ್ ಆಗಿದೆ. ಈಗ ಉಳಿದ 300 ಕೆಜಿಯಷ್ಟು ಸ್ಫೋಟಕ 4ನೇ ಕಾರಲ್ಲಿರುವ ಶಂಕೆ ಇದ್ದು ಎಲ್ಲಾ ಕಡೆ ಹುಡುಕಾಟ ನಡೆಯುತ್ತಿದೆ. ಹರಿಯಾಣದಲ್ಲಿ ನಿನ್ನೆ ರಾತ್ರಿಯೇ ಎನ್ಐಎ ಅಧಿಕಾರಿಗಳು ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರನ್ನ ಪತ್ತೆ ಮಾಡಿದ್ರು. ಇವತ್ತು ಬೆಳಿಗ್ಗೆಯಿಂದಲೂ ಇಕೋ ಸ್ಪೋರ್ಟ್ಸ್ ಕಾರು ನಿಲ್ಲಿಸಿದ್ದ ಫರೀದಾಬಾದ್ನ ಕಂದವಾಲಿ ಗ್ರಾಮದ ಸುತ್ತಮುತ್ತಲೂ 300 ಕೆಜಿ ನಾಪತ್ತೆ ಆಗಿರುವ ಸ್ಫೋಟಕಕ್ಕಾಗಿ ಹುಡುಕಾಟ ನಡೆಸಿದ್ರು. ಇಕೋ ಸ್ಪೋರ್ಟ್ಸ್ ಕಾರು ಸಿಕ್ಕಿದ ಜಾಗದ ಸುತ್ತಲೂ ಸ್ಫೋಟಕಗಳನ್ನ ಅಡಗಿಸಿಟ್ಟಿರುವ ಶಂಕೆ ಮೇಲೆ, ಕಟ್ಟಡಗಳ ಮೇಲೆ, ನೀರಿನ ಟ್ಯಾಂಕ್ಗಳಲ್ಲಿ, ಚರಂಡಿಗಳಲ್ಲೂ ಹುಡುಕಾಟ ನಡೆಸಲಾಗಿದ್ದು ಫರೀದಾಬಾದ್ನಲ್ಲಿ ಏನೂ ಸಿಕ್ಕಿಲ್ಲ. 300 ಕೆಜಿ ಸ್ಫೋಟಕ, 4ನೇ ಕಾರಿಗಾಗಿ ತೀವ್ರ ಶೋಧ. ಈ ದೃಶ್ಯ ನೋಡಿ ದೆಹಲಿ ಪೊಲೀಸರು ಹೇಗೆ ಮಸೀದಿ ಸುತ್ತಮುತ್ತಲೂ ಶೋಧ ನಡೆಸುತ್ತಿದ್ದಾರೆ ಅಂತ. ದೆಹಲಿ ಬ್ಲಾಸ್ಟ್ನಲ್ಲಿ ಸತ್ತ ಉಗ್ರ ಉಮರ್ ಸ್ಫೋಟ ನಡೆದ ದಿನ ಅಂದ್ರೆ ನವೆಂಬರ್ 10 ಮಧ್ಯಾಹ್ನ 2:30 ಇದೇ ಮಸೀದಿಗೆ ಬಂದು ಹೋಗಿದ್ದಕ್ಕೆ ಸಿಸಿಟಿವಿ ಸಾಕ್ಷ್ಯ ಸಿಕ್ಕಿದೆ. ಹಾಗಾಗಿನೇ ದೆಹಲಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಕಳೆದ 10-15 ದಿನಗಳಿಂದ ಮಸೀದಿ ಅಕ್ಕಪಕ್ಕ ನಿಂತಲ್ಲೇ ನಿಂತಿರುವ ಕಾರುಗಳಲ್ಲೆಲ್ಲ ಪರಿಶೀಲನೆ ಮಾಡುತ್ತಿದ್ದಾರೆ. ಮಸೀದಿ ಸುತ್ತಮುತ್ತ ಅನುಮಾನ ಬಂದ ಕಾರುಗಳನ್ನು ಅಡ್ಡಗಟ್ಟಿ ಚೆಕ್ ಮಾಡಲಾಗ್ತಿದೆ. ಈ ದೃಶ್ಯ ದೆಹಲಿಯ ಕೆಂಪುಕೋಟೆ ಸುತ್ತಲಿನ ದೃಶ್ಯ. 100 ಪೊಲೀಸರು 10 ದಿಕ್ಕುಗಳಲ್ಲಿ ಇಂಚಿಂಚು ಜಾಲಾಡುತ್ತಿದ್ದಾರೆ. ವಾರಾನುಗಟ್ಲೆಯಿಂದ ನಿಂತಿರುವ ತಳ್ಳೋ ಗಾಡಿಗಳಲ್ಲಿ ಹುಡುಕಾಡುತ್ತಿದ್ದಾರೆ. ಕೆಂಪುಕೋಟೆ ಸುತ್ತಲಿನ ಖಾಲಿ ಜಾಗಗಳು, ಕಸದ ರಾಶಿಯಲ್ಲೂ ಹುಡುಕಾಟ ನಡೆಯುತ್ತಿದೆ. ಇನ್ನೂ ಸ್ಫೋಟವಾದ ಜಾಗದ 100 ಮೀಟರ್ ವ್ಯಾಪ್ತಿಯನ್ನ ಸೀಸ್ ಮಾಡಿ ಗಲ್ಲಿ ಗಲ್ಲಿಯಲ್ಲೂ ಸ್ಫೋಟಕಗಳ ಸಣ್ಣ ಕುರುಹುಗಳೇನಾದರೂ ಸಿಗುತ್ತಾ ಅಂತ ಸರ್ಚ್ ಮಾಡುತ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಸಿಮ್ ಕಾರ್ಡ್. ದೆಹಲಿಯಲ್ಲಿ i20 ಕಾರು ಸ್ಫೋಟ ನಡೆಸಿದ ಡಾಕ್ಟರ್ ಉಮರ್ ಸೇರಿದಂತೆ ಬಂಧನದಲ್ಲಿರೋ ವೈಟ್ ಕಾಲರ್ ಡಾಕ್ಟರ್ ಉಗ್ರರೆಲ್ಲ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ನಂಟಿದ್ದವರು. ಮೂಲತಃ ಜಮ್ಮು ಕಾಶ್ಮೀರದವರು. ಬಾಂಬ್ ಬ್ಲಾಸ್ಟ್ ಸ್ಕೆಚ್ ಹಾಕಿದ್ದು ಮೊದಲು ಜಮ್ಮು ಕಾಶ್ಮೀರದಲ್ಲೇ. ಉಗ್ರರಿಗೆ ಫಂಡಿಂಗ್ ಆಗಿರೋದು, ಬ್ರೈನ್ ವಾಶ್ ಮಾಡಿದ್ದು, ಬ್ಲೂ ಪ್ರಿಂಟ್ಗಳನ್ನ ಹಾಕ್ಕೊಟ್ಟಿದ್ದು ಬಹುತೇಕ ಜಮ್ಮು ಕಾಶ್ಮೀರದಲ್ಲೇ. ಅಷ್ಟೇ ಅಲ್ಲ, ಬಂಧಿತ ವೈಟ್ ಕಾಲರ್ ಟೆರರಿಸ್ಟ್ಗಳು ಬಳಸುತ್ತಿದ್ದ ಮೊಬೈಲ್ ಫೋನ್, ಸಿಮ್ ಕಾರ್ಡ್ಗಳು ಕೂಡ ಜಮ್ಮು ಕಾಶ್ಮೀರದಲ್ಲಿ ಖರೀದಿಸಿರುವುದಕ್ಕೆ ಎನ್ಐಎ ಮತ್ತು ಉಗ್ರ ನಿಗ್ರಹ ಪಡೆಗಳಿಗೆ ಸಾಕ್ಷ್ಯಗಳು ಸಿಕ್ಕಿವೆ. ಹೀಗಾಗಿ ಬಂಧಿತ ಉಗ್ರರಿಗೆ ಸಿಮ್ ಕಾರ್ಡ್ಗಳು, ಮೊಬೈಲ್ ಫೋನ್ಗಳನ್ನ ಮಾರಾಟ ಮಾಡಿದ್ದ ಅಂಗಡಿಗಳಿಗೂ ತನಿಖಾ ತಂಡ ಲಗ್ಗೆ ಹಾಕಿವೆ. ಯಾವ್ಯಾವ ವಿಳಾಸಗಳನ್ನ ಕೊಟ್ಟಿದ್ರು ಅಂತ ಪರಿಶೀಲನೆ ಮಾಡುತ್ತಿದ್ದಾರೆ. ಜೊತೆಗೆ ಹೊಸಬರಿಗೆ ಸಿಮ್ ಕಾರ್ಡ್, ಫೋನ್ಗಳನ್ನ ಕೊಡುವಾಗ
ದೇಶದ ಭದ್ರತಾ ದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಮಾರಾಟ ಮಾಡಬೇಕು, ಸೂಕ್ತ ದಾಖಲೆಗಳನ್ನು ಸಂಗ್ರಹಿಸಬೇಕು ಅಂತಾನೂ ತಿಳುವಳಿಕೆ ನೀಡೋ ಕೆಲಸ ಆಗ್ತಿದೆ. ಕಾನ್ಪುರದಲ್ಲಿ ಮತ್ತೊಬ್ಬ ವೈಟ್ ಕಾಲರ್ ಶಂಕಿತ ಅರೆಸ್ಟ್. ಎನ್ಐಎ ಸೂಚನೆ ಮೇರೆಗೆ ಉತ್ತರ ಪ್ರದೇಶ ಭದ್ರತಾ ಪಡೆಗಳು ಮತ್ತೊಬ್ಬ ವೈಟ್ ಕಾಲರ್ ಉಗ್ರನನ್ನ ವಶಕ್ಕೆ ಪಡೆದಿದೆ. ಕಾನ್ಪುರದ LPS ಮೆಡಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಡಾಕ್ಟರ್ ಕೋರ್ಸ್ ಮುಗಿಸಿ ತರಬೇತಿಯಲ್ಲಿದ್ದ ಆರಿಫ್ ಅನ್ನೋನನ್ನ ಇವತ್ತು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದೆ. ಕಾನ್ಪುರದ ವೈಟ್ ಕಾಲರ್ ಶಂಕಿತ ಉಗ್ರ ಆರಿಫ್ನನ್ನ ಎನ್ಐಎ ಬಂಧಿಸಿದೆ. ಈ ಆರಿಫ್ ಬಂಧನದಲ್ಲಿರೋ ಲೇಡಿ ಟೆರರ್ ಡಾಕ್ಟರ್ ಶಾಹೀನ್ ಸಯೀದ್ ಜೊತೆ ನಂಟು ಹೊಂದಿದ್ದ. ಆಕೆಯ ಫೋನ್ ಸಂಪರ್ಕದಲ್ಲಿದ್ದ ಅಂತ ಗೊತ್ತಾಗಿದೆ. ಕಾನ್ಪುರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ. ದೇಶದಲ್ಲಿ 1008ನೇ ರ್ಯಾಂಕ್ ಪಡೆದು ಸೀಟು ಗಿಟ್ಟಿಸಿದ್ದ ಡಾಕ್ಟರ್ ಆರಿಫ್ ಈಗ ಇದೇ ರ್ಯಾಂಕ್ ವಿದ್ಯಾರ್ಥಿ ದೆಹಲಿ ಸ್ಫೋಟದ ಸುಳಿಯಲ್ಲಿ ಎನ್ಐಎಯಿಂದ ಲಾಕ್ ಆಗಿದ್ದಾನೆ. ಇನ್ನು ಕಾನ್ಪುರದ LPS ಮೆಡಿಕಲ್ ಇನ್ಸ್ಟಿಟ್ಯೂಟ್ ವೈದ್ಯರು ಆರಿಫ್ ಜೊತೆ ರೂಮ್ ಶೇರ್ ಮಾಡಿಕೊಂಡಿದ್ದ ವೈದ್ಯ ಅಭಿಷೇಕ್ಗೂ ಈ ವಿಷಯ ಕೇಳಿ ಶಾಕ್ ಆಗಿದೆ. ಸುದ್ದಿಗೋಷ್ಠಿ ನಡೆಸಿ ಆರಿಫ್ ದೆಹಲಿ ಸ್ಫೋಟದ ಕೇಸಲ್ಲಿ ಸಿಲುಕಿರುವುದಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ್ರು. ऐसा तो कुछ नहीं, वो तो बताया शायद मदर आके शायद साथ में रहने, नहीं मदर शायद आने वाले थे साथ रहने के लिए. उसके पापा का क्या कहते हैं गैस्ट्रिक का ऑपरेशन कुछ हुआ था, कैंसर पेशेंट थे, इतना पता है मेरे को. हाँ तो यही 4 ದಿನದ ಸ್ಫೋಟಕ ತನಿಖೆ ಬಗ್ಗೆ ಅಮಿತ್ ಶಾ ಸಭೆ. ದೆಹಲಿ ಸ್ಫೋಟ ಸಂಭವಿಸಿ ಇವತ್ತಿಗೆ 4 ದಿನ. 4 ದಿನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿವೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ನಡೆಸಿದ್ರು. ಜೊತೆಗೆ ನವದೆಹಲಿಯಲ್ಲಿ ಭದ್ರತೆಯನ್ನು ಬಲಪಡಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಹಲವು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಸಭೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ದೆಹಲಿಯ ಗೃಹ ಸಚಿವ ಆಶೀಶ್ ಸೂದ್, ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ರಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಒಟ್ಟಾರೆ ಎನ್ಐಎ ಟೀಮ್ ಉಗ್ರ ಸ್ಫೋಟದ ತನಿಖೆ ತೀವ್ರಗೊಳಿಸಿದೆ. ಕೇಂದ್ರ ಸರ್ಕಾರ ದೇಶದ ಪ್ರಮುಖ ನಗರಗಳಲ್ಲಿ ಭದ್ರತೆ ಹೆಚ್ಚಿಸೋ ತೀರ್ಮಾನ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.